ಗಳಿಕೆಗೋಸ್ಕರ ಇನ್ನೊಬ್ರು ಭಾವನೆಗಳನ್ನೇ ಬಂಡವಾಳ ಮಾಡ್ಕೊಂಡಿರೋ ನಿನ್ನಂತ ಒಂದು ಮುಖ ನೋಡೋದಕ್ಕೂ ಅಸಹ್ಯ ಆಗುತ್ತೆ ನನಗೆ. ಹೋಗಿಲ್ಲಿಂದ. ಅಜ್ಜಿ ಹೋಗೋದಕ್ಕೆ ಹೇಳಿ ಅವನ್ಗೆ. ಏನಾಯ್ತಮ್ಮ? ಯಾಕೆ ಕಿರ್ಚ್ಕೊಂಡ್ರಿ? ಏನಿಲ್ಲ ಶಾಂತನು, ಕೆಟ್ಟ ಕನಸು. ನಿಮಗೆ ಭಯ ಬೀಳ್ದು ಅಂತ ಕನಸ? ಏನ್ ಕನಸಮ್ಮ ಅದು? ಹೇಳದ್ನಲ್ಲ ಕೆಟ್ಟ ಕನಸು ಅಂತ. ನೀನು ಹೋಗಿ ಮಲಕೋ. ಅಲ್ಲಮ್ಮ, ಹೋಗಿ ಮಲಕೋ ಶಾಂತನು. ಸರಿ. ಈಗ ಮನೆಗೆ ಬಂದಿರೋದು ಅವನೇನೆ. ನೋಡೋಕೆ ವಿಶು ತರನೇ ಇದ್ದಾನೆ ಅಂದ್ರೆ ನನಗೆ ಯಾಕೋ ಅನುಮಾನ ಆಗ್ತಿದೆ. ದೇವ್ರೆ, ಇದು ನಿಜ ಆದ್ರೆ ನನ್ನ ಶಾಂತನು ಕತೆ ವಿವೇಕ್, ಗುರುಜಿ ಬರೋ ಹೊತ್ತಾಯ್ತು. ಪೂಜೆಗೆಲ್ಲ ಸಿದ್ಧತೆನೂ ಆಗಿದೆಯಪ್ಪ? ಅವ್ರು ಕೊಟ್ಟಿರೋ ಲಿಸ್ಟ್ ಅಲ್ಲಿ ಎಲ್ಲಾ ತಯಾರಿಗಳು ಮುಗಿಸಿದೀವಿ. ಅವ್ರು ಬಂದು ಪೂಜೆ ಶುರು ಮಾಡ್ಬೇಕಷ್ಟೇ. ಆಯ್ತು, ತಕ್ಷಣ ಹೊರಟು ಬಂದ್ಬಿಡಿ. ಸರಿ. ಮಠದಿಂದ ಫೋನ್ ಬಂದಿತ್ತು. ಗುರುಜಿಗಳು ಬರೋದು ಅನುಮಾನ ಅಂತೆ. ಅವ್ರಿಗೇನೋ ಅರ್ಜೆಂಟ್ ಕೆಲಸ ಬಂದಿದೆ ಅಂತೆ. ಸಾಧ್ಯ ಆದ್ರೆ ಪೂಜೆ ಸಮಯಕ್ಕೆ ಬರ್ತಾರಂತೆ. ವಿಷ್ಣು, ಹಾಗಾದ್ರೆ ಪೂಜೆ ಮಾಡಿಸೋರು ಯಾರಪ್ಪ? ಮಧುಸೂದನ್ ಶಾಸ್ತ್ರಿಗಳಿಗೆ ಹೇಳಿದ್ದೀನಿ. ಅವ್ರು ಇನ್ನೇನು ಬರ್ತಾರೀಗ. ಸದ್ಯ ಪೂಜೆ ನಿರ್ವಿಘ್ನವಾಗಿ ನಡೆದ್ರೆ ಅಷ್ಟೇ ಸಾಕು ನನ್ಗೆ. ರಾಧಿಕಾ ರೆಡಿ ಆದ್ಲ? ರಾಜು, ರಾಧಿಕಾನ್ ಬೇಗ ಕರ್ಕೊಂಡ್ ಬಾಪ. ಅಮ್ಮ, ಗುರುಜಿಗಳು ಬಂದಾಗ ರಾಧಿಕಾ ಏನಾದ್ರೂ ಮತ್ತೆ ಗಲಾಟೆ ಮಾಡಿದ್ರೆ ನಾನು ಈ ಸರಿ ಸುಮ್ಮನೆ ಇರಲ್ಲ. ಈಗಲೇ ಹೇಳ್ಬಿಡ್ತೀನಿ. ಹಾಗೆಲ್ಲ ಏನು ಆಗಲ್ಲ ಬಿಡೋ ವಿಷ್ಣು. ಅಜ್ಜಿ, ವಿಷು ಎಲ್ಲಿ? ರೆಡಿ ಆಗ್ತಾ ಇದ್ದಾನೆ, ಇನ್ನೇನ್ ಬಂದ್ಬಿಡ್ತಾನೆ. ರಾಧಿಕಾ, ಒಳ್ಳೆ ಸಮಯಕ್ಕೆ ಬಂದೆ. ಈ ಶರ್ಟ್ ಚೆನ್ನಾಗಿದೆಯಾ? ಇಲ್ಲೇ ಬೇರೆ ಹಾಕೊಳ್ಳ? ಪೂಜೆ ಅಲ್ವಾ, ವೈಟ್ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡೆ. ಚೆನ್ನಾಗಿದೆಯಾ? ಇದು ನನ್ನ ವಿಷು ಬಟ್ಟೆ. ಇದನ್ ಮುಟ್ಟೋ ಯೋಗ್ಯತೆ ಕೂಡ ನಿನ್ಗಿಲ್ಲ. ರಾಧಿಕಾ,
ಮನೇಲಿ ಪೂಜೆ ನಡೀತಿದೆ, ಗುರುಗಳು ಬರ್ತಾ ಇದ್ದಾರೆ. ಈ ಸಮಯದಲ್ಲಿ ನೀನು ಈ ರೀತಿ ಬಿಹೇವ್ ಮಾಡಿದ್ರೆ ತಪ್ಪಾಗುತ್ತೆ. ಹೋಗು, ಅಮ್ಮಂಗೆ ಸಹಾಯ ಮಾಡು. ಅದೆಲ್ಲ ನನಗೆ ಗೊತ್ತಿದೆ, ನೀನ್ ಹೇಳ್ಬೇಕಾಗಿಲ್ಲ. ಮೊದ್ಲು ನೀನ್ ಇಲ್ಲಿಂದ ಆಚೆ ಹೋಗು. ರಾಧಿಕಾ, ಏನಾಗಿದೆ ನಿನ್ಗೆ? ಇನ್ನೂ ನಿನಗೆ ನನ್ನ ಮೇಲೆ ಅನುಮಾನನ? ನಾನು ಇಷ್ಟೆಲ್ಲ ಬೈತಾ ಇದ್ರು ಇವನ್ ಬಂಡನ ಹಾಗೆ ನಿಂತ್ಕೊಂಡಿದ್ದಾನೆ, ಇವನಿಗೆ ನೋವೇ ಆಗೋದಿಲ್ವಾ ಅಂತ ಅನ್ಕೋತಿದ್ಯಲ್ವಾ? ನನಗಾಗ್ತಿರೋ ಸಂಕಟನ ನಿನಗೆ ಹೇಗೆ ಹೇಳ್ಕೊಳ್ಳಿ ರಾಧಿಕಾ? ನನಗೆ ನಾವು ಆಡಿದ ಪ್ರತಿಯೊಂದು ಮಾತು ನೆನಪಿದೆ ರಾಧಿಕಾ. ಅವತ್ತು ನಾನು ಸ್ವಾಮೀಜಿ ಹತ್ರ ಹೊರಟಾಗ ಇವತ್ತು ಹೋಗೋದು ಬೇಡ ಅಂತ ಎಷ್ಟು ಕೇಳ್ಕೊಂಡೆ, ಗೋಳಾಡ್ದೆ, ಅತ್ತೆ ಬೇಡ್ಕೊಂಡೆ. ನಾನು ನಿನ್ನ ಕಣ್ಮುಂದೆ ಕಾಣಿಸ್ಲಿಲ್ಲ ಅಂದ್ರೆ ಭಯ ಪಡಬೇಡ, ಕಣ್ಣು ಮುಚ್ಕೊಂಡು ಒಂದು ಕ್ಷಣ ನಾನು ನೆನೆಸ್ಕೋ. ನಿನ್ನ ಜೊತೆಲೇ ನಾನು ಇರ್ತೀನಿ ಅಂತ ನಾನು ನಿಮ್ಗೆ ಹೇಳಿದ್ದೆ ಅಲ್ವಾ? ಮರ್ತ್ಬಿಟ್ಟಿಯ ರಾಧಿಕಾ? ನೀನು ಅವತ್ತು ನನಗೆ ಹೇಳಿದ ಮಾತು ನಾನು ಕೇಳಬೇಕಿತ್ತು ರಾಧಿಕಾ. ಇಲ್ಲ ಅಂದಿದ್ರೆ ಇವತ್ತು ಈ ಸ್ಥಿತಿ ಬರ್ತಾ ಇರಲಿಲ್ಲ. ಖಂಡಿತವಾಗ್ಲೂ ನಾನು ರಾಧಿಕನ್ ಮುಂದೆ ಕೆಟ್ಟವನಾಗುಳಿಯೋ ಸ್ಥಿತಿ ಬರ್ತಾನೆ ಇರಲಿಲ್ಲ. ಹೌದು ರಾಧಿಕಾ, ನಾವಿಬ್ರು ಕಳೆದ ಪ್ರತಿಯೊಂದು ಕ್ಷಣನೂ ನನಗೆ ನೆನಪಿದೆ. ನಾವಿಬ್ರು ಹಂಬಲಿಸಿದ್ದು, ಆ ವಿಷಾಗಳಿಂದ ಅನುಭವಿಸಿದ ನೋವು ನಾನು ಯಾವುದನ್ನೂ ಮರ್ತಿಲ್ಲ. ಯಾರು ಹೇಳ್ಕೊಟ್ರು ಇದನ್ನೆಲ್ಲ? ಯಾರೋ ಚೆನ್ನಾಗೆ ಪಾಠ ಮಾಡಿ ಕಳಿಸಿದ್ದಾರೆ. ಆ ಶಾಂತನುನಾ? ಇಬ್ರು ಮನೆ ಹಾಳು ಸೇರ್ಕೊಂಡು ಈ ಮನೆನ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ಅಂದ್ರೆ ನಾನು ನನ್ನ ವಿಷಯ ಮಾತಾಡ್ತಾ ಇದ್ದಿದ್ದನ್ನೆಲ್ಲ ಆ ಶಾಂತನು ಕದ್ದು ಕೇಳಿಸ್ಕೊತಾ ಇದ್ನಾ? ಶಾಂತನು? ಅವನ ಮೇಲೆ ಯಾಕೆ ರಾಧಿಕಾ ನಿನ್ಗೆ ಅನುಮಾನ? ಇದನ್ನೆಲ್ಲ ಹೇಳಿರೋದು ನಾನು ನಿನ್ನ ಮುಂದೆ. ಅವನೇಕೆ ಇದನ್ನೆಲ್ಲ ಕತ್ ಕೇಳಿಸ್ಕೋಬೇಕು ಹೇಳು? ಗೋವಾದಲ್ಲಿ ಅವನನ್ನ ಕಾಪಾಡದೇ ಇದ್ರೆ ನಾನು ಏನಾಗ್ತಿದ್ದೆ ಹೇಳು? ಈ ಕತೆಗಳಿಗೆಲ್ಲ ಇನ್ನೊಂದಿಷ್ಟು ಉಪಕಥೆಗಳನ್ನ ಸೇರಿಸ್ಕೊಂಡು ಹೇಳಿದ್ರು ನಾನು ನಿನ್ನನ್ನ ನಂಬಲ್ಲ. ಬೇಡ ಬಿಡು ರಾಧಿಕಾ, ನಂಬೇಡ. ನಂಬೋ ದಿನ ಖಂಡಿತ ಬಂದೇ ಬರುತ್ತೆ. ಅವಾಗ ನೀನು ಪಶ್ಚಾತ್ತಾಪ ಪಡ್ತೀಯ. ರಾಧಿಕಾ, ನೀನ್ ಮಾತ್ರ ಇಷ್ಟೊಂದು ಸುಂದರವಾಗಿ ರೆಡಿಯಾಗಿದೆಯಾ? ನಿನ್ ಪಕ್ಕದಲ್ಲಿ ಪೂಜೆ ಕೂತ್ಕೊಳ್ಳೋ ನಾನು ಸುಂದರವಾಗಿ ಕಾಣಿಸೋದು ಬೇಡವಾ? ನಾನು ರೆಡಿ ಆಗ್ತೀನಿ. ನಾನು ನಿನ್ ಪಕ್ಕನ? ಸಾಧ್ಯನೇ ಇಲ್ಲ. ವಿಶು, ರಾಧಿಕಾ, ಬೇಗ ಬನ್ನಿ, ಪೂಜೆ ಹೊತ್ತಾಯ್ತು. ನೀನು ನನ್ನ ವಿಷು ಬಟ್ಟೆಗಳನ್ನ ಹಾಕೊಳ್ಳೋದ್ರಿಂದ, ನಾನೇ ವಿಷು ಅಂತ ನೀನು ಹೇಳ್ಕೊಳ್ಳೋದ್ರಿಂದ ಈ ಮನೆಯವರೆಲ್ಲ ನಿನ್ನ ನಂಬೋದು, ಗೌರವನೂ ಕೊಡ್ಬೋದು. ಆದ್ರೆ ನನ್ನ ದೃಷ್ಟಿನಲ್ಲಿ ದಿನೇ ದಿನೇ ನೀನು ಸಣ್ಣವನಾಗ್ತಾ ಹೋಗ್ತೀಯ. ನೆನ್ಪಿಟ್ಕೊ. ಪೂಜೆಗೆ ಯಾರು ಕೂತ್ಕೊಳ್ತೀರಾ? ನಮ್ ವಿಶು ರಾಧಿಕಾ ಕೂತ್ಕೋತಾರೆ. ಹೌದಾ? ಸರಿ, ಬಂದು ಕೂತ್ಕೊಳ್ಳಿ.
ರಾಧಿಕಾ ಕೂತ್ಕೊಮ್ಮ. ಸಾಧ್ಯ ಇಲ್ಲ ಅಜ್ಜಿ. ಯಾರ್ಯಾರ್ದೋ ಪಕ್ಕ ನಾನೇ ಕೂತ್ಕೊಳ್ಳಿ. ರಾಧಿಕಾ ನೋಡು, ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಪೂಜೆ ಮಾಡ್ತಾ ಇರೋದು ನಾವು. ಇಲ್ಲೂ ನೀನು ಹಠಮಾರಿ ಬುದ್ಧಿನ ತೋರ್ಸಕ್ ಹೋಗ್ಬೇಡ. ಹೋಗಿ ಕೂತ್ಕೋ. ಇಲ್ಲ ಮಾವ, ಈ ಪೂಜೆ ನಡೀದೇ ಇದ್ರೂ ಚಿಂತೆ ಇಲ್ಲ. ನಾನು ಮಾತ್ರ ನನ್ನ ಗಂಡ ಅಲ್ದೇ ಇರೋನ್ ಪಕ್ಕ ಕೂತ್ಕೊಳ್ಳಲ್ಲ. ಶಾಸ್ತ್ರಿಗಳೇ, ಇವ್ನು ನನ್ ಗಂಡ ಅಲ್ಲ. ಇವ್ನು ಯಾವ ಉದ್ದೇಶ ಇಟ್ಕೊಂಡು ಈ ಮನೆಗೆ ಬಂದಿದ್ದಾನೋ ನನಗಂತೂ ಗೊತ್ತಿಲ್ಲ. ನಾನ್ ಮಾತ್ರ ಇವನ್ ಪಕ್ಕ ಪೂಜೆ ಕೂತ್ಕೊಳ್ಳಲ್ಲ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ರಾಧಿಕಾ, ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಪೂಜೆ ಮಾಡಿಸ್ತಾ ಇದೀವಿ. ಅದ್ ನಿನಗೆ ಬೇಕಾಗಿಲ್ಲ ಅಂದ್ರೆ ನೀನು ಈ ಮನೆಗೆ ಬೇಕಾಗಿಲ್ಲ. ಅಮ್ಮ ತಾಯಿ, ಇವತ್ತಾದ್ರೂ ನೆಟ್ಗಿರೋದನ್ನ ಕಲ್ತ್ಕೋ. ಬಂದವ್ರ ಮುಂದೆ ಅವಮಾನ ಮಾಡಕ್ ಹೋಗ್ಬೇಡ. ಚಿಕ್ಕಪ್ಪ, ದಯವಿಟ್ಟು ರಾಧಿಕಂಗೇನು ಹೇಳ್ಬಿಡಿ. ಶಾಸ್ತ್ರಿಗಳೇ, ರಾಧಿಕಾ ಮಗು ಸ್ವಭಾವದಳು. ನೀವೇನು ತಿಳ್ಕೊಳ್ಬಿಡಿ, ನಾನು ಕರಿತೀನಿ. ರಾಧಿಕಾ, ನೀನ್ ಬಾ ಕೂತ್ಕೋ. ನಿನ್ ಜೊತೆ ನಾನು ಕೂತ್ಕೊಳ್ಳಲ್ಲ. ಮನೆಯಿಂದ ನನ್ನ ಆಚೆ ಹಾಕಿದ್ರು ಪರವಾಗಿಲ್ಲ. ನಾನ್ ಮಾತ್ರ ನಿನ್ನ ಪಕ್ಕ ಕೂತ್ಕೊಳ್ಳಲ್ಲ ಅಷ್ಟೇ. ಎಲ್ರೂ ಇಷ್ಟೊಂದು ಕೇಳ್ಕೊತಾ ಇದ್ದೀವಿ, ಹೋಗಿ ಕೂತ್ಕೊಳ್ಳೋ. ನೋಡಿ, ಬಲವಂತ ಮಾಡಬೇಡಿ. ಯಾವುದೇ ಕೆಲಸನ ಮನಸ್ಫೂರ್ತಿ ಮಾಡಬೇಕು. ಬೇರೆ ಜೋಡಿನ ಕೂರಿಸಿ. ಆಯ್ತಾ? ಸಮಾಧಾನ ಆಯ್ತಾ ನಿನಗೆ? ಪೂಜೆಗೆ ಕೂತ್ಕೊಳ್ಳಲ್ಲ ಅಂದ್ಮೇಲೆ ಇಲ್ಲೇನ್ ಕೆಲಸ ನಿನಗೆ? ವಿವೇಕ್, ಪ್ರದೀಪ್, ಸುಜಾತ, ನೀವಿಬ್ರೇ ಕೂತ್ಕೊಳ್ಳಿ. ಕೂತ್ಕೊಳ್ಳಿ. ಓಂ ರಂ ತೇಜಸಾನಾಮಧಿಪತಯೇ ನಮಃ. ಓಂ ರಂ ಅಗ್ನಯೇ ನಮಃ. ಓಂ ರಂ ಜಗಜ್ಯೋತಿರೂಪಾಯ ನಮಃ.
ಬೀದಿಲ್ ಬಿದ್ದವ್ರನ್ನ ಕರ್ಕೊಂಡ್ ಬಂದು ಧರ್ಮಾಧಿಕಾರಿ ಮನೆ ಸೊಸೆ ಮಾಡ್ಕೊಳ್ವಲ್ಲ, ಇದೆಲ್ಲ ನಾವು ಕೇಳ್ಬೇಕಾದ್ರು. ನಿನಗೆ ಗೊತ್ತಿಲ್ಲ ವಿಶು, ಇವಳಿಂದ ನಾವೆಲ್ಲ ಎಷ್ಟು ಸಂಕಟ ಅನುಭವಿಸಿದೀವಿ ಅಂತ. ಸಂಸ್ಕಾರ ನಯ ವಿನಯ ಗೊತ್ತಿಲ್ದಿರೋ ಕುಟುಂಬದ ಜೊತೆ ನಾವು ಸಂಬಂಧ ಬೆಳೆಸಿದ್ವಲ್ಲ, ಅದೇ ನಮ್ ದೊಡ್ಡ ತಪ್ಪು. ಒಂದ್ ದಿನಕ್ಕೋಸ್ಕರನ ನನ್ನನ್ನ ಇಲ್ಲಿವರೆಗೂ ನೀನ್ ಬದುಕ್ಸಿರೋದು? ಯಾರಿಗೋಸ್ಕರ ನಾನು ಬದುಕ್ತಾ ಇದ್ನೋ ಅವ್ರ ಆಸರೆನೇ ನನಗಿಲ್ಲ ಅಂದ್ಮೇಲೆ ನಾನು ಬದುಕೋದಾದ್ರೂ ಹೇಗೆ? ಇಂಥ ಒಂದ್ ಬದುಕು ನನಗ್ ಬೇಕಾ? ಅವ್ರು ಬರ್ತಾರೆ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಕಾಯ್ತಾ ಇರೋ ನನಗೆ ಇಷ್ಟೊಂದು ಕಷ್ಟ ಕೊಡ್ತಾ ಇದೆಯಲ್ಲ. ನಿನಗೆ ಕರುಣೆ ಅನ್ನೋದೇ ಇಲ್ವಾ? ಯಾರಿಗೋಸ್ಕರ ನಾನು ಇಂಥ ಸ್ಥಿತಿನಲ್ಲಿ ಬದುಕೋದು? ಯಾರಿಗೋಸ್ಕರ ನನ್ನ ಕನ್ಸುಗಳನ್ನ ಕಟ್ಕೊಳ್ಳೋದು? ಒಂದಲ್ಲ ಒಂದಿನ ನನಗೆ ಒಳ್ಳೆ ದಿನಗಳು ಬರುತ್ತೆ ಅಂತ ನಾನು ಕಾಯ್ತಾನೆ ಇದ್ರೆ ನನ್ನ ಜೀವನದಲ್ಲಿ ನೀನ್ ಬರೀ ನೋವನ್ನ ತುಂಬತಾನೆ ಬರ್ತಾ ಇದೆಯಾ? ಇನ್ನು ನಾನು ಆ ಮನೆಗೆ ಯಾಕಾದ್ರೂ ಹೋಗ್ಲಿ? ನನಗೆ ಅಂತ ಅಲ್ಲಿ ಯಾರಿದಾರೆ ಹೇಳು? ಯಾರಿಗೋಸ್ಕರ ನಾನು ಇಂಥ ಬದುಕನ್ನ ಬದುಕಬೇಕು? ಯಾರಿಗೋಸ್ಕರ ನನ್ನ ಕನ್ಸುಗಳನ್ನ ಕಟ್ಕೋಬೇಕು? ಒಂದಲ್ಲ ಒಂದಿನ ನೀ ನನಗೆ ಒಳ್ಳೆ ದಿನಗಳನ್ನ ಕೊಡ್ತೀಯ ಅಂತ ನಾನು ಕಾಯ್ತಾ ಇದ್ರೆ ನೀ ನನ್ನ ಜೀವನದಲ್ಲಿ ನೋವನ್ನ ತುಂಬತಾನೆ ಬರ್ತಿದೀಯ. ಇನ್ನು ನಾನು ಆ ಮನೆಗೆ ಯಾಕಾದ್ರೂ ಹೋಗ್ಲಿ? ಯಾರಿದ್ದಾರೆ ನನ್ಗಲ್ಲಿ?